ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಇವತ್ತು ಇಡೀ ಭಾರತದ ಚಿತ್ತ ನೆಟ್ಟಿದ್ದು ಆ ಒಂದು ಪದಕದತ್ತ. ಆದರೆ ಆ ಕನಸೇನಿತ್ತು ಈಗಲೇ ಛಿದ್ರ ಆಗಿದೆ. ಭಾರತದ ಚಿನ್ನದ ಕನಸು ಛಿದ್ರಗೊಂಡಿದ್ದು ಕೇವಲ 100 ಗ್ರಾಂ ಹೆಚ್ಚಾಗಿತ್ತು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಅನರ್ಹಗೊಳಿಸಲಾಗಿದೆ. ಹಾಗಾಗಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂಥ ಪಿ.ಟಿ. ಉಷಾ ಅವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಯಾವುದಾದ್ರೂ ಆಪ್ಷನ್ ಇದೆಯಾ ಅಂಥೇಳಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಸಚಿವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಪಿ.ಟಿ. ಉಷಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೋನ್ ಸಂಪರ್ಕದ ಮೂಲಕ ಮಾತುಕತೆಯನ್ನು ಮಾಡಿ ಏನಾದರೂ ಬೇರೆ ಆಪ್ಷನ್ ಇದೆಯಾ, ಆ ಒಂದು ಫೈನಲ್ ಪಂದ್ಯಾವಳಿಯಲ್ಲಿ ಪೊಗಟ್ ಆಡೋದಕ್ಕೆ ಅದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳಿ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಡಿಹೈಡ್ರೇಷನ್ನಿಂದ ಪೊಗಾಟ್ ಅವರು ಅಲ್ಲೇ ತಲೆ ಸುತ್ತಿ ಬೀಳ್ತಾರೆ. ಸದ್ಯಕ್ಕೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ನೋಡಿ, ಪೊಗಾಟ್ ಅವರ ಅನರ್ಹಕ್ಕೆ ಇಡೀ ಭಾರತೀಯರೆಲ್ಲರೂ ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಲಿಂಪಿಕ್ಸ್ ಅಸೋಸಿಯೇಷನ್ ನಿರ್ಧಾರದಿಂದ ಸಾಕಷ್ಟು ಜನ ಬೇಸರಗೊಂಡಿದ್ದು ಭಾರತ ಕೂಡ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಫೈನಲ್ ಪಂದ್ಯಾವಳಿ ನಡೆಯೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಅನರ್ಹಗೊಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಬ್ಬ ಕ್ರೀಡಾಪಟು ಒಂದು ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ. ಅದಾದ ಬಳಿಕ ಅವರು ಎಂಟ್ರಿ ಪಡ್ಕೊಳ್ತಾರೆ. ಪಂದ್ಯಾವಳಿ ಆರಂಭಕ್ಕಿಂತ ಮುಂಚೆ ಅವರ ವೆಯ್ಟನ್ನು ಚೆಕ್ ಮಾಡಲಾಗುತ್ತೆ. ಆದರೆ ಒಮ್ಮೆ ಚೆಕ್ ಮಾಡಿ ಫೈನಲ್ ಪಂದ್ಯಾವಳಿಗೆ ತಲುಪಿದ ಬಳಿಕ ಈ ರೀತಿಯಾಗಿ ಮತ್ತೊಮ್ಮೆ ಚೆಕ್ ಮಾಡಿದ್ದು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತೇಳಿ ಕೇವಲ 100 ಗ್ರಾಮ್ಗೋಸ್ಕರ ಈ ರೀತಿಯಾಗಿ ಅನರ್ಹಗೊಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಈಗ ದೊಡ್ಡ ಆಘಾತ ಎದುರಾಗಿದೆ. ವಿನೇಶ್ ಪೊಗಾಟ್ ಒಲಿಂಪಿಕ್ನಿಂದಲೇ ಅನರ್ಹಗೊಂಡಿದ್ದಾರೆ. ಕುಸ್ತಿಯಲ್ಲಿ ಚಿನ್ನದ ಕನಸು ವಿನೇಶ್ ಪೊಗಾಟ್ ಅವರು ಚಿಗುರುಗೊಳಿಸಿದ್ರು. ಆದರೆ ಅದೆಲ್ಲವೂ ಕೂಡ ಛಿದ್ರಗೊಂಡಿದೆ. ಚಿನ್ನದ ಕನಸು ಛಿದ್ರ ಮಾಡಿದಂಥ 100 ಗ್ರಾಂ ಹೆಚ್ಚಿನ ತೂಕ 50 kg ವಿಭಾಗದಲ್ಲಿ ಫೈನಲ್ ಹಂತಕ್ಕೆ ತಲುಪಿದಂಥ ವಿನೇಶ್ ಪೊಗಾಟ್ ಅವರ ದೇಹದಲ್ಲಿ 100 kg ಹೆಚ್ಚಾಯಿತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನು ಅನರ್ಹಗೊಳಿಸಲಾಗಿದೆ. 50 kgಗಿಂತ ಹೆಚ್ಚಿರಬಾರ್ದು. 50.100 ಅಂದರೆ 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ವಿನೇಶ್ ಪೊಗಾಟ್ ಅವರನ್ನು ಫೈನಲ್ ಪಂದ್ಯಕ್ಕೂ ಮುನ್ನವೇ ಅವರನ್ನು ಅನರ್ಹಗೊಳಿಸಿದ್ದಾರೆ. ಫೈನಲ್ ಪಂದ್ಯಾವಳಿ ನಡೀಬೇಕಾಗಿತ್ತು. ಹಾಗಾಗಿ ಇವತ್ತು ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ. ದೇಹದ ತೂಕವನ್ನು ಚೆಕ್ ಮಾಡಿದಾಗ 100 ಗ್ರಾಂ ಹೆಚ್ಚಾಗಿತ್ತು. ಅದೊಂದೇ ಒಂದು ಕಾರಣಕ್ಕೋಸ್ಕರ ಫೈನಲ್ ಸ್ಪರ್ಧೆಯಿಂದ ವಿನೇಶ್ ಪೊಗಾಟ್ ಅವರು ಹೊರಬಿದ್ದಿದ್ದಾರೆ. ಅಂದರೆ ಯಾವುದೇ ಪದಕ ಕೂಡ ಸಿಗೋದಿಲ್ಲ. ಈಗ ನೋಡಿ, ಫೈನಲ್ ಪಂದ್ಯಾವಳಿಗೆ ಹೋಗಿ ಚಿನ್ನದ ಪದಕವನ್ನು ಗೆಲ್ಲುವಂಥ ಕನಸನ್ನು ಇಟ್ಕೊಂಡಿದ್ರು. ಯಾವುದೇ ಪದಕ ಈಗ ಸಿಗೋದಿಲ್ಲ. ಪೊಗಾಟ್ ಜೊತೆ ಸೆಣಸಾಡಬೇಕಿದ್ದಂಥ ಅಮೆರಿಕದ ಕುಸ್ತಿಪಟಿಗೆ ಚಿನ್ನ, ಚೊಚ್ಚಲ ಪದಕದ ನಿರೀಕ್ಷೆಯಲ್ಲಿದ್ದ ವಿನೇಶ್ಗೆ ದೊಡ್ಡ ಶಾಕ್ ಇದು. ಸುದ್ದಿ ಕೇಳಿ ವಿನೇಶ್ ಪೊಗಾಟ್ಗೆ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಡಿಹೈಡ್ರೇಷನ್ನಿಂದ ಅವರು ಅಲ್ಲೇ ತಲೆ ಸುತ್ತಿ ಬೀಳ್ತಾರೆ. ಹಾಗಾಗಿ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಬೆಳಗ್ಗೆ ಸೈಕ್ಲಿಂಗ್ ಮಾಡಿದ್ರು, ಸ್ಕಿಪ್ಪಿಂಗನ್ನು ಕೂಡ ಮಾಡಿದಂಥ ವಿನೇಶ್ ಪೊಗಾಟ್ ಯಾವಾಗ ತಾನು ಅನರ್ಹಗೊಂಡಿದ್ದೀನಿ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗುತ್ತೋ ಒಂದು ಕಡೆ ಅವ್ರಿಗೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾರೆ. ದೈಹಿಕವಾಗಿಯೂ ಕೂಡ ಅವರ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಅಂದರೆ ಡಿಹೈಡ್ರೇಷನ್ ಆಗಿ ಅವರಲ್ಲೇ ಕುಸಿದು ಬೀಳ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇದು ಬಿಗ್ ಶಾಕ್. ವಿನೇಶ್ ಪೊಗಾಟ್ ಅನರ್ಹ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿದ್ದಾರೆ, ನೀವು ಇಡೀ ದೇಶದ ಚಾಂಪಿಯನ್ ಆಗಿದ್ದೀರಿ, ನೀವು ಭಾರತದ ಪ್ರೌಡ್, ಹೆಮ್ಮೆ, ಪ್ರತಿಯೊಬ್ಬರಿಗೂ ಕೂಡ ನೀವು ಸ್ಫೂರ್ತಿ ಆಗಿದ್ದೀರಿ. ನಿಮಗೆ ಬೆಂಬಲ ನಾವು ಯಾವಾಗಲೂ ಕೊಡ್ತೀವಿ. ಇಡೀ ಭಾರತ ನಿಮ್ಮ ಬೆಂಬಲಕ್ಕೆ ಇದ್ದೇ ಇದೆ ಅಂತೇಳಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಮಾಡೋ ಮೂಲಕ ಒಂದು ರೀತಿಯಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನೋಡಿ, ಅಲ್ಲಿ ಅವರು ಮಾಡಿರುವಂಥ ಟ್ವೀಟನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ಭಾರತದ ಹೆಮ್ಮೆ, ನೀವು ಇಡೀ ಭಾರತೀಯರಿಗೆ ಸ್ಫೂರ್ತಿ.
ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡೋ ಮೂಲಕ ಅವರು ಬೆಂಬಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಫೈನಲ್ನಿಂದ ನೀವು ಹೊರ ಬಿದ್ದಿರ್ಬೋದು, ಆದರೆ ನೀವೇ ಚಿನ್ನ ಗೆದ್ದಿರೋದು ಅಂತ ಹೇಳಿ ಅವರಿಗೆ ಸಂತೈಸುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಜೊತೆಗೆ ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೋಡಿ, ನೀವು ತೀವ್ರ ಅದನ್ನು ವಿರೋಧ ಮಾಡಬೇಕು ಅಂತೇಳಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿರುವಂಥ PT ಉಷಾ ಅವರಿಗೆ ಕರೆ ಮಾಡಿ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 50 kg ಫೈನಲ್ ಪಂದ್ಯಾವಳಿಯಿಂದ ಅನರ್ಹಗೊಂಡಂಥ ಕೆಲವೇ ನಿಮಿಷಗಳಲ್ಲಿ ಅವರು ಕರೆ ಮಾಡಿ ಮಾತಾಡಿರೋದು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.